ಜೈ ಹಿಂದ್. ಎಲ್ಲರೂ ಈಗಾಗಲೇ RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ತಯಾರನ್ನು ನಡೆಸ್ತಾ ಇದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು RPF ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು, SI ಎಕ್ಸಾಮ್ ಆಗಿರ್ಬೋದು, ಇದನ್ನು ನಾವು ಒಂದೇ ಪ್ರಯತ್ನದಲ್ಲಿ ಯಾವ ರೀತಿ ಇರುವಂಥದ್ದು ಅದನ್ನು ಕ್ಲಿಯರ್ ಮಾಡಬಹುದು, ಯಾವ ರೀತಿ ನಮ್ಮ ಸ್ಟಡಿ ಮಾಡುವಂತಹ ಸ್ಟ್ರಾಟಜಿ ಇದ್ದರೆ ನಾವು ಒಂದನೇ ಪ್ರಯತ್ನದಲ್ಲಿಯೇ ಫಸ್ಟ್ ಅಟೆಂಪ್ಟ್ದಲ್ಲಿಯೇ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಿ ನಾವು ಇದರಲ್ಲಿ ಸೆಲೆಕ್ಷನನ್ನು ಪಡ್ಕೋಬಹುದು ಅನ್ನೋದನ್ನು ಒಂದು ಸ್ವಲ್ಪ ಬ್ರೀಫ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಐಡಿಯಾವನ್ನು ನೀಡಲಿಕ್ಕೆ ಹೋಗ್ತಾ ಇದ್ದೇನೆ. ಅದ್ರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಸ್ಗಳು ಯಾವಾಗ ನಡೀತವೆ, ಎಕ್ಸಾಮ್ ಯಾವಾಗ ಇರುತ್ತೆ ಅಂತ ಹೇಳಿ, ನಮ್ಗೆ ಎಷ್ಟು ಟೈಮ್ ಸಿಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚೆನೆ ಮಾಡೋಣ. ಸಂಪೂರ್ಣವಾಗಿರುವಂಥ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ. ಯಾವ ರೀತಿ ನಮ್ಮ ಸ್ಟಡಿ ಸ್ಟ್ರಾಟಜಿ ಇರಬೇಕು, ಯಾವ ರೀತಿ ಇರ್ತಕ್ಕಂಥದ್ದು ಪ್ಲ್ಯಾನಿಂಗ್ ಇರ್ತಕ್ಕಂಥದ್ದು ಮಾಡಿಕೊಂಡು ನಾವು RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರಿನ ನಡೆಸಿದ್ರೆ ಮೊದಲನೇ ಪ್ರಯತ್ನದಲ್ಲಿಯೇ ನಾವು ಈ ವರ್ಷ ಗೌರ್ಮೆಂಟ್ ಜಾಬ್ ಇರ್ತಕ್ಕಂಥದ್ದು ಪಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಮೊಟ್ಟ ಮೊದಲನೇದಾಗಿ RPF ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತೇನೆ ನಾನು ನಿಮಗೆ. RPF ಏನಿದೆ ಇದು ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ದಲ್ಲಿ ನಿಮಗೆ ಜಾಬ್ ಇರ್ತಕ್ಕಂಥದ್ದೇ. ಇದರಲ್ಲಿಯೇ ನಿಮಗೆ ಕಾನ್ಸ್ಟೇಬಲ್ ಇರ್ತಕ್ಕಂಥದ್ದು ಒಂದು ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿತ್ತು. ಆಮೇಲೆ SI ಹುದ್ದೆಗೂ ಕೂಡ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೂ ಕೂಡ ಅರ್ಜಿಯನ್ನು ಕರೆಯಲಾಗಿತ್ತು. ಯಾರ್ದು ಡಿಗ್ರಿ ಆಗಿದೆ ಅವರು SIಗೂ ಅಪ್ಲೈ ಮಾಡಬಹುದಾಗಿತ್ತು, ಆಮೇಲೆ ಕಾನ್ಸ್ಟೇಬಲ್ಗೂ ಕೂಡ. ಸೊ ಹೀಗೆ ಎರಡು ತರಹದ ಒಂದು ವೇಕೆನ್ಸಿಗಳು ಇದರಲ್ಲಿ ಬಂದಿದ್ದಾವೆ ಈಗ 2024ರಲ್ಲಿ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಎಕ್ಸಾಮ್ ಪ್ಯಾಟರ್ನ್ ಇರ್ತಕ್ಕಂಥದ್ದು ಯಾವ ರೀತಿ ಇರುತ್ತೆ, ಯಾರಿಗೆ ಗೊತ್ತಿಲ್ಲ ಅವರು ತಿಳ್ಕೊರ್ಲಿ ಎಕ್ಸಾಮ್ ಪ್ಯಾಟರ್ನ್ ಸೊ ಯಾವ ರೀತಿ ಇರುತ್ತೆ ಅಂತೇಳಿ. ಇದರಲ್ಲಿ ಒಂದೇ ಒಂದು ಎಕ್ಸಾಮ್ ಇರ್ತೈತಿ, 120 ಪ್ರಶ್ನೆಗಳಿರ್ತಾವೆ. ಇದರಲ್ಲಿ 120 ಕ್ವಶನ್ಸು, ಆಮೇಲೆ 120 ಮಾರ್ಕ್ಸ್ಗಳಿಗೆ ಒಂದೇ ಒಂದು ಪರೀಕ್ಷೆಯನ್ನು ನಿಮಗೆ ಕಂಡಕ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಯಾವ್ಯಾವ ವಿಷಯಗಳು ಇರ್ತಾವ ಅಂತಂದರೆ, ಫಸ್ಟ್ ಇರ್ತಕ್ಕಂಥದ್ದು ಒಂದನೇದ್ದು ಮ್ಯಾಥ್ಸ್ ಇರ್ತಕ್ಕಂಥದ್ದು ಇರ್ತಾ ಇದೆ. ಇದರಲ್ಲಿ ಮ್ಯಾಥ್ಸ್, ಎಲಿಮೆಂಟರಿ ಮ್ಯಾಥ್ಸ್ ಇರ್ತಾ ಇದೆ. ಸೊ ಅರ್ಥಮ್ಯಾಟಿಕ್ ಮ್ಯಾಥ್ಸ್ ಇರ್ತಕ್ಕಂಥದ್ದು ನಿಮಗೆ ಇರ್ತಾ ಇದೆ. ಇದರಲ್ಲಿ 35 ಕ್ವಶನ್ಸ್ಗಳಿರ್ತವೆ. ಆಮೇಲೆ ಇವು 35 ಮಾರ್ಕ್ಸ್ಗಳು ನಿಮಗೆ ತಂದು ಕೊಡ್ತವೆ, 35ಕ್ಕೆ 35 ಕರೆಕ್ಟ್ ಆಗಿದ್ರೆ. ಅದೇ ರೀತಿ ಎರಡನೇದು ಒಂದು ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಈಸಿ ಇರುವಂಥದ್ದು, ಅದು ಏನು ಅಂತಂದರೆ ರೀಸನಿಂಗ್ ಇರ್ತಕ್ಕಂಥದ್ದು ಇರ್ತಾ ಇದೆ. ರೀಸನಿಂಗ್ ಇರುತ್ತೆ, ಇದು ಕೂಡ 35 ಕ್ವಶನ್ಸ್ಗಳಿರ್ತವೆ ಇದರಲ್ಲಿ. ಆಮೇಲೆ 35 ಮಾರ್ಕ್ಸ್ಗಳಿರ್ತಕ್ಕಂಥದ್ದು ಇವುಗಳಿಗೆ ಇರ್ತಾ ಇದೆ. ಇನ್ನೊಂದು ಸಬ್ಜೆಕ್ಟ್ ಇರ್ತಾ ಇದೆ ಇದರಲ್ಲಿ GK/GS ಇರ್ತಕ್ಕಂಥದ್ದು. ಇದರಲ್ಲಿ ನಾವು ನೋಡ್ತಾ ಇದ್ದೀವಿ GK/GS. ಇದು 50 ಕ್ವಶನ್ಸ್ಗಳು ಇರ್ತಕ್ಕಂಥದ್ದು ಇರ್ತಾ ಇದ್ದಾವೆ. 50 ಮಾರ್ಕ್ಸ್ಗಳು ನಮಗೆ ಇವು ತಂದು ಕೊಡ್ತವೆ. ಸೊ ಹೀಗೆ ಟೋಟಲ್ 120 ಕ್ವಶನ್ಸ್ಗಳು, ಆಮೇಲೆ 120 ಮಾರ್ಕ್ಸ್ಗಳು ನಮಗೆ ಈ ಒಂದು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಸೊ ಈಗ ಇದರಲ್ಲಿ ಮುಖ್ಯವಾಗಿ ನಾವು ಮೊದಲನೇ ಪ್ರಯತ್ನದಲ್ಲಿಯೇ ನಾವು ಇದನ್ನು ಕ್ಲಿಯರ್ ಮಾಡಬೇಕು ಅಂತಂದರೆ ನಮ್ಮ ಸ್ಟ್ರಾಟಜಿ ಇರ್ತಕ್ಕಂಥದ್ದು ಹೇಗಿರಬೇಕು ಅಂತಂದರೆ, ಯಾವ್ಯಾವ ಸಬ್ಜೆಕ್ಟ್ದಲ್ಲಿ ಎಷ್ಟೆಷ್ಟು ನಾವು ತೊಗೊಂಡ್ರೆ ಈ ಸಲ ಆಗುತ್ತೆ ಅಂತೇಳಿ ಮೊಟ್ಟ ಮೊದಲನೇದಾಗಿ ಒಂದು ಕ್ಲಿಯರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ನಾನು. ಸೊ ನಿಮ್ಮ ಈ ಒಂದು RPF ಕಟ್ ಆಫ್ ಇರ್ತಕ್ಕಂಥದ್ದು, RPF ಕಾನ್ಸ್ಟೇಬಲ್ ಕಟ್ ಆಫ್ ಇರ್ತಕ್ಕಂಥದ್ದು 90 to 100ವರೆಗೆ ಹೋಗುತ್ತೆ. 90ರಿಂದ 100 ಮಾರ್ಕ್ಸ್ಗಳವರೆಗೆ ಕಟ್ ಆಫ್ ಇರ್ತಕ್ಕಂಥದ್ದು ಹೋಗ್ತೈತಿ. ಇದು ಆಲ್ ಓವರ್ ಇಂಡಿಯಾ ಇರ್ತಕ್ಕಂಥದ್ದು ರ್ಯಾಂಕ್ ತೆಗಿತಾರೆ. ಆಲ್ ಓವರ್ ಇಂಡಿಯಾ ಅಂತಂದ್ರೆ ನಮ್ಮ ಭಾರತದಾದ್ಯಂತ ಎಷ್ಟು ಜನ ಇರ್ತಕ್ಕಂಥದ್ದು ಎಕ್ಸಾಮ್ ಬರೀತಾರೆ ಅವ್ರ ಜೊತೆಗೆ ನೀವು ಕಾಂಪೀಟ್ ಮಾಡಬೇಕಾಗುತ್ತೆ. ಆದರೆ ಫಿಸಿಕಲ್ ಟಫ್ ಇರೋ ಒಂದು ಕಾರಣದಿಂದ ನೀವು ಏನು ಅಂತಂದರೆ ಬಹಳ ಈಸಿಯಾಗಿ ಈ ಒಂದು RPF ಕಾನ್ಸ್ಟೇಬಲ್ಗೆ ಎಲಿಜಿಬಲ್ ಆಗ್ತೀರಾ. ಆಮೇಲೆ ಬಹಳಷ್ಟು ಕಡಿಮೆ ಕಟ್ ಆಫ್ ಇರ್ತಕ್ಕಂಥದ್ದು ನೋಡಲಿಕ್ಕೆ ನಮಗಿಲ್ಲಿ ಸಿಗ್ತಾ ಇದೆ. ಓಕೆ, ರೈಟ್. ಸೊ ಈಗ ಇದರಲ್ಲಿ ಯಾವ್ಯಾವ ರೀತಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಅಂತಂದರೆ, ಯಾವ್ಯಾವ ರೀತಿ ಇರ್ತಕ್ಕಂಥದ್ದು ನಾವು ಇದರಲ್ಲಿ ಮಾರ್ಕ್ಸ್ಗಳನ್ನು ಹೇಗೆ ತೊಗೋಬೇಕು ಅಂತಂದರೆ, ಮೊಟ್ಟ ಮೊದಲನೇದಾಗಿ ನಿಮ್ಮ ಒಂದು ಮ್ಯಾಥ್ಸ್ ಮತ್ತು ರೀಸನಿಂಗ್ ಏನು ಇವು 2 ಸಬ್ಜೆಕ್ಟ್ಗಳಿದ್ದಾವೆ, ಇವು 2 ಸಬ್ಜೆಕ್ಟ್ಗಳಿರ್ತಕ್ಕಂಥದ್ದು ನಿಮ್ಮದು ಸ್ಟ್ರಾಂಗ್ ಇರ್ತಕ್ಕಂಥದ್ದು ಆಗಿರಬೇಕು. ಆವಾಗಲೇ RPF ಕಾನ್ಸ್ಟೇಬಲ್ ಮತ್ತು SI ಸೆಲೆಕ್ಷನ್ ಆಗುತ್ತೆ. ಮ್ಯಾಥ್ಸ್ದಲ್ಲಿ ನೋಡ್ರಿ 35ಕ್ಕೆ 30ರಿಂದ 32 ಕ್ವಶನ್ಸ್ಗಳು ನಿಮ್ಮ ರೈಟ್ ಆಗೋ ಹಾಗೆ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಅದೇ ರೀತಿ ರೀಸನಿಂಗ್ದಲ್ಲಿ 35ಕ್ಕೆ 33ರವರೆಗೆ ನೀವು ಸರಿಯಾಗಿ ಮಾಡಬೇಕಾಗುತ್ತೆ. ಆಮೇಲೆ GK ಎಷ್ಟು ಓದಿದ್ರು ಕೂಡ ಕಡಿಮೆ ಇರೋದರಿಂದ
ಜಿ ಕೆದಲ್ಲಿ 50ಕ್ಕೆ 35ರವರೆಗೆ ನೀವು ಮಾಡಿದರೆ ಸಾಕಾಗುತ್ತೆ. ಸೊ ಇಲ್ಲಿ ಎಷ್ಟು ಆಗ್ತೈತೆ ನೋಡ್ರಿ, ಮ್ಯಾಥ್ಸ್ದಲ್ಲಿ 32, ರೀಸನಿಂಗ್ದಲ್ಲಿ 33, ಜಿ ಕೆದಲ್ಲಿ 35 ಅಂತಂದರೆ ಟೋಟಲ್ ಎಷ್ಟಾಗುತ್ತೆ ಇದು 10. ಓಕೆ, ಸೊ ಟೋಟಲ್ ಆಗಿ 100 ಇರ್ತಕ್ಕಂಥದ್ದು ನಿಮ್ಮದು ಇದರಲ್ಲಿ ಬಂದ್ಬಿಡ್ತವೆ. ಇಷ್ಟು ಮಾಡಿರ ಅಂತಂದರೆ ಕಣ್ಣು ಮುಚ್ಚಿ ಈ ವರ್ಷ ನಿಮ್ಮದು ಸೆಲೆಕ್ಷನ್ ಆಗೇ ಆಗುತ್ತೆ. ಇದರೊಳಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ಆದರೂ ಕೂಡ 90 to 100ವರೆಗೆ ನೀವು ಮಾಡಿದ್ರಿ ಅಂತಂದರೆ ಈಸಿಯಾಗಿ ನಿಮ್ಮದು ಸೆಲೆಕ್ಷನ್ ಆಗುತ್ತೆ. ಈ ಒಂದು ನಮ್ಮ ಪ್ಲ್ಯಾನಿಂಗ್ ಇರ್ತಕ್ಕಂಥದ್ದು ಇರಬೇಕು. ಅಂತಂದರೆ ಮ್ಯಾಥ್ಸ್ದಲ್ಲಿ 32 ಮಾಡಬೇಕು, ರೀಸನಿಂಗ್ದಲ್ಲಿ 33, ಜಿ ಕೆದಲ್ಲಿ 35ರವರೆಗೆ ನೀವು ಮಾಡಿದರೆ ನಿಮ್ಮದು ಸೆಲೆಕ್ಷನ್ ಈ ವರ್ಷ ಖಂಡಿತ ಆಗುತ್ತೆ. ಈಗ ಇದಕ್ಕೆ ಇಷ್ಟಿಷ್ಟು ಮಾರ್ಕ್ಸ್ ತೊಗೋಬೇಕಂತಂದ್ರೆ ಏನು ಮಾಡಬೇಕು, ಮೊದಲನೇದಾಗಿ ನಮ್ಮ ಸಿಲೆಬಸ್ ಏನಿದೆ ಮ್ಯಾಥ್ಸ್ದಲ್ಲಿ ಏನಿದೆ ಆ ಎಲ್ಲ ಸಿಲೆಬಸ್ ಪ್ರಕಾರ ಎಲ್ಲವುಗಳನ್ನ ಓದ್ಕೊಂಡು ಅವುಗಳನ್ನ ಏನು ಮಾಡಬೇಕು, ಮ್ಯಾಥ್ಸ್ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಮಾಡಬೇಕು. ಅದೇ ರೀತಿ ರೀಸನಿಂಗ್ದೊಳಗೆ ಏನೇನೈತಿ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಂಡು ಆ ರೀಸನಿಂಗ್ದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಜಿ ಕೆದಲ್ಲಿ ನೋಡ್ರಿ, ಜಿ ಕೆದಲ್ಲಿ ಮುಖ್ಯವಾಗಿ ಸ್ಟ್ಯಾಟಿಕ್ ಜಿ ಕೆ ಅಂತೇಳಿ ಒಂದು ಸಬ್ಜೆಕ್ಟ್ ಬರ್ತೈತಿ, ಸ್ಟ್ಯಾಟಿಕ್ ಜಿ ಕೆ. ಸೊ ಆ ಸ್ಟ್ಯಾಟಿಕ್ ಜಿ ಕೆನ ನೀವು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಮಾಡಿದರೆ ನಿಮ್ಗೆ 15ರಿಂದ 20 ಕ್ವಶನ್ಸ್ಗಳು ನಿಮಗೆ ತಂದು ಕೊಡ್ತವೆ. 15ರಿಂದ 20 ಕ್ವಶನ್ಸ್ಗಳು. ಸೊ ಈ ಸ್ಟ್ಯಾಟಿಕ್ ಜಿ ಕೆಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ದಲ್ಲಿ ನಮ್ಮ ಒಂದು ಕೋರ್ಸ್ದಲ್ಲಿ ನಿಮಗಾಗಿ ಒಂದು 400 ಪೇಜಸ್ದು ಒಂದು ನೋಟ್ಸ್ ಇರ್ತಕ್ಕಂಥದ್ದು ಅವೈಲೇಬಲ್ ಇದೆ ಸ್ಟ್ಯಾಟಿಕ್ ಜಿ ಕೆದು. ಅದು ನಿಮಗೆ ಕೋರ್ಸ್ದಲ್ಲಿ ಸಿಗ್ತಾ ಇದೆ. RPF ಕಾನ್ಸ್ಟೇಬಲ್ ಕೋರ್ಸ್ ಏನಿದೆ ನಾವು ಕೊಡ್ತಾ ಇದ್ದೀವಿ, ಆ ಕೋರ್ಸ್ದಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಅದನ್ನು ನೀವು ಮಾಡಿದರೆ 15ರಿಂದ 20 ಕ್ವಶನ್ಸ್ಗಳು ಅಲ್ಲೇ ಬರ್ತವೆ. ಓದಿರ್ತಕ್ಕಂಥದ್ದು ಹಿಸ್ಟ್ರಿ ಆಗಿರಬಹುದು, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ಅದರಿಂದ ಒಂದು 10-15 ಮಾಡಿರಿ ಅಂತಂದ್ರೆ ಟೋಟಲ್ ಆಗಿ 35 ಕ್ವಶನ್ಸ್ಗಳು ನೀವು ಅಟೆಂಪ್ಟ್ ಇದ್ರೊಳಗೆ ಮಾಡ್ಬೋದು. ಸೊ ಹೀಗೆ ನಿಮ್ಮ ಒಂದು ಟಾರ್ಗೆಟ್ ಇರ್ತಕ್ಕಂಥದ್ದು ಇಷ್ಟಂತೂ ತೊಗೋಬೇಕು ಅನ್ನೋದು ನಿಮ್ಮ ಮೈಂಡ್ದೊಳಗೆ ಕ್ಲಿಯರ್ ಇರಬೇಕು. ಇದಾದಮೇಲೆ ಈಗ ಇದಕ್ಕೆ ಸ್ಟಡಿ ಮಾಡಬೇಕು ಅಂತಂದರೆ ಡೈಲಿ ಇರ್ತಕ್ಕಂಥದ್ದು ಇಲ್ಲ ಅಂತಂದ್ರೂ ಕೂಡ 6 ಅವರ್ ಇರ್ತಕ್ಕಂಥದ್ದು ನೀವು ಸ್ಟಡಿ ಮಾಡಬೇಕಾಗ್ತತಿ. ಎಷ್ಟು ಗಂಟೆ ಸ್ಟಡಿ ಮಾಡ್ಬೇಕ್ರಿ, 6 ಅವರ್ ಇರ್ತಕ್ಕಂಥದ್ದು ಸ್ಟಡಿ ಮಾಡಬೇಕು. ಸೊ 6 ಅವರ್ ಇದು ಯಾಕೆ ಈಗ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇನ್ನು ನಿಮ್ಮ ಎಕ್ಸಾಮ್ ಯಾವಾಗ ನಡೀತಾವ ಅಂತಂದ್ರೆ ಸೆಪ್ಟೆಂಬರ್ 2024 ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಬರೋದರಿಂದ ನಿಮ್ಮ ಹತ್ರ 3 ತಿಂಗಳವರೆಗೆ ನಿಮ್ಮ ಹತ್ರ ಟೈಮ್ ಇದೆ. 3 ಮಂತ್ಸ್ವರೆಗೆ ನಿಮ್ಮ ಹತ್ರ ಟೈಮ್ ಇರೋದರಿಂದ ನೀವು ಆರಾಮಾಗಿ 6 ಗಂಟೆ ಡೈಲಿ ಮಾಡ್ತಾ ಹೋದ್ರಿ ಅಂತಂದ್ರೆ ಈಸಿಯಾಗಿ ನೀವು ಸಿಲೆಬಸನ್ನು ಕವರ್ ಮಾಡ್ಬೋದು. ಈಗಾಗಲೇ ನಾನು ನಿಮಗೆ ಹೇಳಿದ್ದೆ. ಸೊ ನಮ್ಮ ಒಂದು ಕೋರ್ಸ್ ಕೂಡ ನಿಮಗೆ ಇದರ ಬಗ್ಗೆ ಇದೆ. ನಿಮ್ಗೆ ಏನಾದರೂ ಮ್ಯಾಥ್ಸ್ ಹೇಗೆ ಮಾಡೋದು, ರೀಸನಿಂಗ್ ಹೇಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂತಂದರೆ ನಮ್ಮ ಒಂದು ಚಾನಲ್ದಲ್ಲಿ ನಮ್ಮ ಹತ್ರ ಒಂದು RPF ಕಾನ್ಸ್ಟೇಬಲ್ಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ. ಸೊ ಒಂದು ಕೋರ್ಸ್ ಅವೈಲೇಬಲ್ ಇದೆ. ಇದು ಕನ್ನಡ ಮಾಧ್ಯಮದಲ್ಲಿ ಇದೆ. ಓನ್ಲಿ 500 ರುಪೀಸಲ್ಲಿ ಕೊಡ್ತಾ ಇದ್ದೇವೆ. ಇದರಲ್ಲಿ ಈಗಾಗಲೇ ನಾನು ನಿಮಗೆ ಏನೇನು ಹೇಳಿದ್ನಲ್ಲ, ಜಿ ಕೆ ಆಗಿರಬಹುದು, ರೀಸನಿಂಗ್ ಆಗಿರಬಹುದು, ಮ್ಯಾಥ್ಸ್, ಇವು ಎಲ್ಲ ಚಾಪ್ಟರ್ ವೈಸ್ ಎಲ್ಲ ಕ್ಲಾಸಸ್ಸು ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಇದ್ದಾವೆ. ಅವುಗಳು ಕೂಡ ರೆಕಾರ್ಡೆಡ್ ವಿಡಿಯೋಸ್ ಇರ್ತವೆ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ನೋಡ್ಬೋದು. ಅದ್ರ ಜೊತೆಗೆ ಒಂದು ನಿಮಗೆ ಟೈಮ್ ಟೇಬಲನ್ನು ಕೊಟ್ಟಿರ್ತೇವೆ. ಅಂತಂದರೆ ನೀವು ಒಂದು ದಿನದಲ್ಲಿ ಎಷ್ಟು ಗಂಟೆ ಇರ್ತಕ್ಕಂಥದ್ದು ನಮ್ಮ ವಿಡಿಯೋಸ್ಗಳನ್ನ ನೋಡಬೇಕು, ಯಾವ ವಿಡಿಯೋಸ್ ನೋಡಬೇಕು, ಆಮೇಲೆ ಅವುಗಳನ್ನ ಹೇಗೆ ರಿವಿಷನ್ ಇರ್ತಕ್ಕಂಥದ್ದು ಮಾಡಬೇಕು ಅನ್ನೋದು ಒಂದು ಟೈಮ್ ಟೇಬಲ್ ಇರ್ತೈತೆ. ಅದ್ರ ಪ್ರಕಾರ ನೀವು 90 ಡೇಸ್ವರೆಗೆ ಫಾಲೋ ಅಪ್ ಮಾಡ್ತಾ ಹೋದ್ರೆ ಅಂತಂದ್ರೆ 90 ದಿನಗಳ ಒಳಗಡೆ ಈ ಎಲ್ಲ ಸಿಲೆಬಸನ್ನು ಜಿ ಕೆ, ಮ್ಯಾಥ್ಸ್, ರೀಸನಿಂಗ್ ಎಲ್ಲ ಇರ್ತಕ್ಕಂಥದ್ದು ಕಂಪ್ಲೀಟ್ ಮಾಡ್ಬೋದು. ಎಷ್ಟು ಗಂಟೆ ಮಾಡಬೇಕಾಗುತ್ತೆ, ನಾನು ನಿಮ್ಗೆ 6 ಗಂಟೆ ಹೇಳಿದೆ. ಈ ಕೋರ್ಸ್ದಿಂದ ನೀವು ಓನ್ಲಿ 5 ಗಂಟೆ ಅಂತಾರೆ 5 ಗಂಟೆವರೆಗೆ ಸ್ಟಡಿ ಮಾಡಿದರೆ ಸಾಕು, ನೀವು ಈ ಕೋರ್ಸ್ದಿಂದ ಕಂಪ್ಲೀಟ್ ಸಿಲೆಬಸನ್ನು ಮುಗಿಸ್ಬೋದು. ಈ ಕೋರ್ಸ್ದಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ದ ಚಾಪ್ಟರ್ ವೈಸ್ ರೆಕಾರ್ಡೆಡ್ ವಿಡಿಯೋಸ್ಗಳಿರ್ತವೆ, PDF ನೋಟ್ಸ್ಗಳಿರ್ತವೆ, ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೇವೆ. ಆಮೇಲೆ ಪ್ರೀವಿಯಸ್ ಇಯರ್ ಇರುವಂತಹ ಕ್ವಶನ್ ಪೇಪರ್ಗಳನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೇವೆ. ಆಮೇಲೆ ಪ್ರಾಪರ್ ಆಗಿರುವಂಥ ಒಂದು ಗೈಡೆನ್ಸ್ಗಳು ಕೂಡ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಕೋರ್ಸ್ಗೆ ಜಾಯ್ನ್ ಆಗಲು ನೀವು ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ ಇಲ್ಲಿ ಕೆಳಗೆ ಕೊಟ್ಟಿರ್ತೇವೆ. ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಬೇಗನೆ ಓನ್ಲಿ 500 ರುಪೀಸಲ್ಲಿ ಸಿಗ್ತಾ ಇದೆ, ಹೆಚ್ಚೇನಿಲ್ಲ. ಸೊ ಅಷ್ಟರೊಳಗನ ನಿಮ್ಗೆ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ತಯಾರನ್ನು ನಾವು ನಿಮಗೆ ಮಾಡಿಸ್ತಾ ಇದ್ದೇವೆ RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ. ಓಕೆ, ಸೊ ಈ ಒಂದು ಕೋರ್ಸ್ದಲ್ಲಿ ನಿಮಗೆ ಸಂಪೂರ್ಣ ನಿಮಗೆ ಎಲ್ಲ ತಯಾರಿ ಸಿಗುತ್ತೆ. ಓಕೆನಾ. ಸೊ ಈಗಾಗಲೇ ನಿಮಗೆ ಎಲ್ಲ ಇರ್ತಕ್ಕಂಥದ್ದು ಮಾಹಿತಿಯನ್ನು ನೀಡಿದೆ ನಾನು. ಸೊ ಯಾವಾಗ ಎಕ್ಸಾಮ್ ನಡೀತಾವಂತೆ ಭಾಳ ಜನ ಕೇಳ್ತಾ ಇದ್ರು. ಸೆಪ್ಟೆಂಬರ್ 2024
ಈ ತಿಂಗಳಲ್ಲಿ ಎಕ್ಸಾಮ್ ಇರ್ತಕ್ಕಂಥದ್ದು ನಡಿತೈತಿ. ಕಟ್ ಆಫ್ ಇರ್ತಕ್ಕಂಥದ್ದು ಆಲ್ ಓವರ್ ಇಂಡಿಯಾ ಇರ್ತಕ್ಕಂಥದ್ದು, ನಮ್ಮ ಕಟ್ ಆಫ್ ಇರ್ತಕ್ಕಂಥದ್ದು ಹೋಗುತ್ತೆ RPFದ್ದು. ಓಕೆ, ಆಮೇಲೆ ಮತ್ತೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಏನು ಮಾಡ್ಬೋದು, ನನಗೆ ಇಲ್ಲಿ ಕಾಮೆಂಟ್ ಇರ್ತಕ್ಕಂಥದ್ದು ಮಾಡಿರಿ. ಆಮೇಲೆ ಅದ್ರ ಜೊತೆಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ. ಯಾರು ಜಾಯ್ನ್ ಆಗಬೇಕಂತ ಅಂದ್ಕೊಂಡಿರಿ, RPF ಈ ವರ್ಷ ಆಗಲೇಬೇಕು, ಒಂದೇ ಪ್ರಯತ್ನದಲ್ಲಿ ನಮ್ಮ ಸೆಲೆಕ್ಷನ್ ಈ ವರ್ಷ ಆಗಲೇಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಜೊತೆಗೆ ಜಾಯ್ನ್ ಆಗ್ರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಿರಿ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಕೋರ್ಸ್ದೊಳಗೆ ಜಾಯ್ನ್ ಹಾಕ್ಕೊಂಡು ನೀವು ಒಳ್ಳೆ ರೀತಿಯಿಂದ ಪ್ರಿಪ್ರೇಷನ್ ಇರ್ತಕ್ಕಂಥದ್ದು ಮಾಡ್ಬೋದು. ಓಕೆ, ಸೊ ಆದಷ್ಟು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.